ತಗಲಿವಸಳ್ಳಿ ಗ್ರಾಮಕ್ಕೆ ಬಂಡಾರ ಪೆಟ್ಟಿಗೆಯನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ ರಾಮೇಶ್ವರ ಮತ್ತು ಬಿದರಳ್ಳಿ ಬತ್ತೇಶ್ವರ ಒಕ್ಕಲಿನವರು. ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಒಕ್ಕಲನ್ನು ಹೊಂದಿರುವ ಕುರುಬ ಸಮುದಾಯದ ತಾವರೆಕೆರೆ ರಾಮೇಶ್ವರ ಸೇರಿದಂತೆ 6 ದೇವರುಗಳ ಜಾತ್ರಾ ಮಹೋತ್ಸವ ಮಾರ್ಚ್ 22ರಿಂದ ಏಪ್ರಿಲ್ 6ರವರೆಗೆ ನಡೆಯಲಿದ್ದು, ಇದರ ಅಂಗವಾಗಿ ಬಂಡಾರ ಪೆಟ್ಟಿಗೆ ಪ್ರತಿ ಕುಲದವರ ಮನೆಗೆ ತಲುಪುವ ನಿಟ್ಟಿನಲ್ಲಿ ಇಂದು ಪ್ರಪ್ರಥಮವಾಗಿ ತಗಲಿವಸಳ್ಳಿ ಗ್ರಾಮಕ್ಕೆ ತಾವರೆಕೆರೆ ರಾಮೇಶ್ವರ ಹಾಗೂ ಬಿದರಳ್ಳಿ ಬತ್ತೇಶ್ವರ ದೇವರುಗಳ ಕುಲಕ್ಕೆ ಪೆಟ್ಟಿಗೆ ಬಂದ ಹಿನ್ನೆಲೆಯಲ್ಲಿ ಆ ಕುಲದ ಗ್ರಾಮಸ್ಥರು ಬಂಡಾರ ಪೆಟ್ಟಿಗೆಯನ್ನು ಬಸವನ ಎತ್ತು ಪವಾಡದೊಂದಿಗೆ ಕಾಲಾಟ, ವೀರಗಾಸೆ, ಮಂಗಳವಾದ್ಯ, ಕುಂಭ ಕಳಶಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಗ್ರಾಮದ ವಿನಾಯಕ ಮತ್ತು ಸವಾರಮ್ಮ ದೇವರುಗಳಲ್ಲಿ ಪೂಜೆ ಸಲ್ಲಿಸಿ ತೆಂಗಿನ ಪವಾಡವನ್ನು ನಡೆಸುವ ಮೂಲಕ ಕುಲದವರ ಮನೆಗಳಿಗೆ ತೆರಳಿ ಬಂಡಾರ ಪೆಟ್ಟಿಗೆಗೆ ಪೂಜೆ ಸಲ್ಲಿಸಲಾಯಿತು. ಕುರುಬರ ಸಮಾಜದ ದೊಡ್ಡ ಜಾತ್ರೆ ಇದು. ಫಸ್ಟು ಬಿದರಳ್ಳಿ ಬತ್ತೇಶ್ವರ ರಾಮೇದೇವರು ಒಟ್ಟು 5 ದೇವರುಗಳನ್ನ ನಾವು ಇವತ್ತು ನಮ್ಮೂರು ತಗಲಿವಸಳ್ಳಿ ಸ್ವಗ್ರಾಮಕ್ಕೆ ಹಿರಿಯರ ಮುಖಾಂತರ ಬಂಡಾರಪೇಟೆಯನ್ನು ತಂದಿದ್ದೀವಿ. ಇದು ವರ್ಷ ಪರಂಪರೆ ಕಾಲದಿಂದ ಬಂದಿರುವಂಥದ್ದು. ಈ ಒಂದು ಬಂಡಾರಪೇಟೆ ಕಾರ್ಯಕ್ರಮಕ್ಕೆ ವೀರಗಾಸೆ, ಡೋಲ್ ಕುಣಿತ, ಆಮೇಲೆ ಕಾಲಾಟದವ್ರನ್ನ ಕರ್ಕೊಂಡಿದ್ದೀವಿ. ತೆಂಗಿನಕಾಯಿ ಪವಾಡ ಇನ್ನ ಮುಂತಾದ ಇತ್ಯಾದಿ ದೊಡ್ಡವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ನಮ್ಮ ತಗಲಿವಸಳ್ಳಿ ರಾಮೇದೇವರು, ಬತ್ತೇದೇವರು, ದೊಡ್ಡವರು ಮುಖಾಂತರ ವಿನಾಯಕನ ದೇವಸ್ಥಾನಕ್ಕೆ ಮತ್ತು ಸವಾರಮ್ಮನ ದೇವಸ್ಥಾನಕ್ಕೆ ಅದ್ದೂರಿಯಾಗಿ ಪೂಜೆ ಮಾಡಿ ಬಂಡಾರಪೇಟೆಯನ್ನ ಊರಿಗೆ ತಗೊಂಡಿದ್ದೀವಿ, ಸ್ವಾಗತಿಸಿದ್ದೀವಿ. ಈ ಒಂದು ದೊಡ್ಡ ಜಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲಾರು ಮನೆಗಳು ಸುಣ್ಣ ಬಣ್ಣ ಎಲ್ಲ ಬಳಿದು ನೀಟಾಗಿ ಅಲಂಕಾರ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೇರಿ ಎಲ್ಲ 5 ದೇವರುಗಳ ಯಜಮಾನರುಗಳು ಎಲ್ಲ ಸೇರಿ ಈ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಲ್ಲ ತಗಲಿವಸಳ್ಳಿ ಎಲ್ಲ ಗ್ರಾಮದ ಭಕ್ತಾದಿಗಳ ಮೇಲೆ ಗ್ರಾಮಸ್ಥರ ಮೇಲೆ ನಮ್ಮ ಈ ರಾಮೇದೇವರು ಬತ್ತೇದೇವರ ಕೃಪೆ ಇರಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದೇವೆ. ಈ ದಿನ ನಮ್ಮ ಹೆಸರು ರಮೇಶ್ ಮೇಷ್ಟ್ರ ಅಂತ. ನಾವು ಕಾಲಾ ತಂಡ ಅಂತ. ನಮ್ಮದು ಗುಲ್ಲಹಳ್ಳಿ, ಬೂದಿಕೋಟೆ ಹೋಬಳಿ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಈ ಕುಲಬಾಂಧವರಲ್ಲಿ ನಮ್ಮ ಒಂದು ಕಾಲಾಟ ಕುಣಿತ, ಜಾನಪದ ಕಾಲಾಟ ಕುಣಿತ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನಮ್ಮ ಒಂದು ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕುರುಬರ ಜಾತ್ರೆ ಅಂದರೆ ಈ ದೊಡ್ಡ ದೇವರ ಎಲ್ಲಿ ಇರ್ತದೋ ಅಲ್ಲಿ ನಮ್ಮನ್ನು ಕರೆಸಿ ನಮ್ಮನ್ನು ಅದ್ದೂರಿಯಾಗಿ ಜಾನಪದ ಕುಣಿತ ಜೊತೆಗೆ ನಮ್ಮದೇ ಆದಂಥ ಹಾಡು, ನಮ್ಮದೇ ಆದಂಥ ನೃತ್ಯ, ನಮ್ಮದೇ ಆದಂಥ ಒಂದು ವಾದ್ಯ, ನಮ್ಮದೇ ಆದಂಥ ಒಂದು ಡ್ರೆಸ್ಸಸ್ಸು, ಇದು ನಮ್ಮದೇ ಆದಂಥ ಕುಣಿತದಲ್ಲಿ ನಾವು ಜಾನಪದ ಶೈಲಿಯಲ್ಲಿ ಈ ಒಂದು ಕಲೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಹಂಗಾಗಿ ಬಂದಿರತಕ್ಕಂಥ ಎಲ್ಲ ರಾಮದೇವ್ರ ಭಕ್ತರು ಮತ್ತು ಬತ್ತೇ ದೇವ್ರ ಭಕ್ತರು, ಬೇರೆ ದೇವ್ರ ಭಕ್ತರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಮತ್ತು ಆ ಒಂದು ಮುಖಂಡರುಗಳು, ಆ ದೇವಸ್ಥಾನದ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಈ ಒಂದು ದೇವಸ್ಥಾನದ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಥಮ, ಏಕೆಂದರೆ ಈ ಒಂದು ಈ ತಗಲಿವಸಳ್ಳಿಯಲ್ಲಿ ಪ್ರಥಮವಾಗಿ ಈ ಬಂಡಾರಪೇಟೆಯನ್ನು ಹೊರಡಿಸಿ ಈ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಲಬಾಂಧವರ ಮನೆಗೆ ಹೋಗಿ ಬಂಡಾರಪೇಟೆ ಪೂಜೆ ಮಾಡಿ ಇನ್ನು ಮುಂದಿನ ಊರಿಗೆ ತೆರಳಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಮತ್ತೆ ಇಷ್ಟು ಮಾತನಾಡೋದು ಅವಕಾಶ ಕೊಟ್ಟಂತ ತಮ್ಮ ಎಲ್ಲರಿಗೂ ಹೊಂದಿಸ್ತಾ ನಾರಾಯಣ ಸ್ವಾಮಿ ಅಂತ, ಮಾಲೂರು ತಾಲೂಕು, ಮಾಸ್ತಿ ಹೋಬಳಿ, ಹಳೇಪಳ್ಳಿ ಗ್ರಾಮ. ಏನಿವತ್ತು ತಾವರೆಕೆರೆದ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ಒದಲಿ ಬತ್ತೇಶ್ವರ ಸ್ವಾಮಿ ದೇವಸ್ಥಾನ, ಬಿದರಳ್ಳಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ, ವಾಗಟ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಅಪ್ಸಂದ್ರಿ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಬಂಡಾರ ಪೆಟ್ಟಿಗೆ ಉತ್ಸವವನ್ನು ಈ ತಗಲಿವಸಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿರುತ್ತವೆ. 5 ದೇವಸ್ಥಾನದ ಕಮಿಟಿ ತೀರ್ಮಾನರು ಮತ್ತು ಅಧ್ಯಕ್ಷರು, ಗೌಡರು, ಪೂಜಾರಿಗಳು, ಕಲಾ ತಂಡದವರು ಎಲ್ಲ ಆಗಮಿಸಿ ಒಲಿರಳ್ಳಿ ಚಂದ್ರಪ್ಪನವರ ಮುಖಾಂತರವಾಗಿ ಪೂಜೆ ನಿರ್ದೇಶನವನ್ನು ಈ ತಗಲಿವಸಳ್ಳಿ ಗ್ರಾಮದಲ್ಲಿ ಆಯೋಜಿಸಿರ್ತಾರೆ. ಅದೇ ರೀತಿ ಸಾಂಸ್ಕೃತಿಕವಾಗಿ ಬಂದಿರತಕ್ಕಂಥ ಕಲಾ ತಂಡಗಳು ಬಂದು ಕಾಲಾಟಗಾರರು, ವೀರಗಾಸೆ, ಡೊಳ್ಳು ಕುಣಿತ, ಬಸವನ ಪೂಜೆ, ತೆಂಗಿನಕಾಯಿ ಪವಾಡವನ್ನು ಈ ಗ್ರಾಮದಲ್ಲಿ 6 ದೇವರುಗಳ ಬಂಡಾರಪೇಟೆ ಪೂಜೆ ಸೇವಾಕರ್ತರಾದಂಥ ಮುನೇಗೌಡರು, ಶಿವಕುಮಾರ್ ಅವರು, ತಾವರೆಕೆರೆ ರಾಮಮೂರ್ತಿ ಅವರು ಆಗಮಿಸಿದ್ದಾರೆ. ಎಲ್ರಿಗೂ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಬಸವನವರು ಭರತ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಗೆ ಸಂತೋಷ ಆಗಿದೆ. ಇದರಂತೆ ಏನು ಅನಂತ ಕಾಲದಿಂದ ಪರಂಪರೆಯಾಗಿ ಬಂದಿರತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಇವತ್ತು ಮುಗಿಸಿ ಮುಂದಿನ ಊರಕ್ಕಂತೇಳಿ ಕಳಿಸ್ಕೊಡ್ಬೇಕಾಗಿ ಎಲ್ಲರಲ್ಲಿ ವಿನಂತಿ.